ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್. ಗಾಡಿ ನಿಂತ್ಕೊಂಡು 7 ದಿನ ಆಗಿತ್ತು. ಫೈನಲ್ ಆಗಿ ತುಮಕೂರಾಗ ಒಂದು ಬಾಡಿಗೆ ಸಿಕ್ತು. ಕೋಟೆಯಿಂದ ಪಿಕಪ್ ಇದ್ದಿದ್ದು ಕೋಟೆ ಕಡೆ ಹೊರಟೆ. ಕಸ್ಟಮರ್ ಮನೆ ಹತ್ರ ಹೋಗಿ ಪಾರ್ಕ್ ನ ಮಾಡಿದೆ. ಫೈನಲ್ ಆಗಿ ಕಸ್ಟಮರ್ ಬಂದ್ರು, ಅವ್ರನ್ನ ಕರ್ಕೊಂಡು ನಾನು ತುಮಕೂರು ಕಡೆ ಹೊರಟೆ. ಫೈನಲ್ ಆಗಿ ತುಮಕೂರು ಎಂಟ್ರಿ ಆದೆ. ತುಮಕೂರು ಸಿದ್ಧಗಂಗಾ ಹಾಸ್ಪಿಟಲ್ ಹೇಳಿದ್ದು ಕಸ್ಟಮರ್, ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ನಾನು ಕಾರ್ ತಗ ಒಂದು ಪಾರ್ಕಿಂಗ್ ನಲ್ಲಿ ಹಾಕೊಂಡು ಕುತ್ಕೊಂಡೆ. ಮಾರ್ನಿಂಗ್ ತಿಂಡಿನ ಮಾಡಿರ್ಲಿಲ್ಲ, 11 ಗಂಟೆ ಆಗಿತ್ತು. ಅದಕ್ಕೆ ತಿಂಡಿ ಮಾಡೋಣ ಅಂತ ಹೋಟ್ಲು ಕಡೆ ಹೊರಟೆ. 3 ಇಡ್ಲಿನ ತಿಂದು ವಾಪಸ್ ಪಾರ್ಕಿಂಗ್ ಕಡೆ ಬಂದೆ. ಯಾರೋ ಓಮಿನಿ ಓನರು ಗಾಬರಿಗೆ ಲೈಟ್ ಆನ್ ಮಾಡಿಬಿಟ್ಟು ಅದೇ ಹೋಗಿದ್ರು. ಯಾವ್ದು ಓಮಿನಿ ಇದು ನನ್ಗೇನು ಗೊತ್ತಿಲ್ಲ. ಯಾಕೆ ಅಂದ್ರೆ ಇದು ಲಾಕ್ ಮಾಡ್ಕೊಂಡು ಹೋಗಿದ್ರು. ಹಿಂದೆಗಡೆ ಡಿಕ್ಕಿ ಓಪನ್ ಇತ್ತು. ನಾನು ಆಫ್ ಮಾಡಿದೆ. ನಂಬರ್ ಎಲ್ಲ ಹುಡುಕ್ತೆ, ನಂಬರ್ ಸಿಗ್ಲಿಲ್ಲ. ಅದಕ್ಕೆ ನಾನೇ ಧೈರ್ಯ ಮಾಡಿ ಆಫ್ ಮಾಡಿದೆ. ನಮ್ಮ ಮನು ಟ್ರಾವೆಲ್ಸ್ ಅವ್ರು ಬಂದ್ಬಿಟ್ಟು ನನ್ನ ಟೀ ಕುಡಿಯೋಣ ಅಂತ ಕರ್ಕೊಂಡೋದ್ರು. ಅವ್ರದ್ದು ETS ಐತೆ, ಸೇಮ್ ಕಲರ್. ಅವ್ರೊಂದ್ ಸ್ವಲ್ಪ ಆಲ್ಟರ್ ಮಾಡಿಸೋರೆ, ನಾವೇನು ಮಾಡಿಸಿಲ್ಲ. ಇನ್ನ ಕುಡಿದು ವಾಪಸ್ಸು ಕಾರ್ ಕಡೆ ಬಂದ್ವಿ ಪಾರ್ಕಿಂಗ್ ಹತ್ರ. ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ಹೋದ್ವಿ, ನಾನು ಮುನುಬ್ರು ಊಟಕ್ಕೆ ಅಂತ ಹೋದ್ವಿ. ಆದ್ರೆ ಕಸ್ಟಮರ್ ಫೋನ್ ಮಾಡಿ ಅರ್ಜೆಂಟ್ ಬನ್ನಿ ವಾಪಸ್ಸು ಅಂತ ಹೇಳಿದ್ರು. ನಾವು ವಾಪಸ್ ತಿರ್ಕೊ ಬಂದ್ವಿ. ಆದ್ರೆ ಮುನುಬ್ರು ನಾನು ಜೊತೆ ಊಟ ಮಾಡೋದು ಅವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಕಸ್ಟಮರ್ ಬಂದ್ರು, ನಡೀರಿ ಹೋಗೋಣ ಶಿರಾ ಕಡೆ ಅಂತ. ಕೂರ್ಬಿಟ್ಟು ಶಿರಾ ಕಡೆ ಹೊರಟೆ. ಮಳೆ ಮಾತ್ರ ಹೊಡಿತಾ ಇತ್ತು. ಅವಳ ಹತ್ರ ಟೀ ಕುಡಿಯಕ್ಕಾಗಿದ್ದೆ. ನಮ್ಮ ಚೇತು ಬಂದ, ಚೇತನ ಮಾತಾಡ್ಸ್ಕೊಂಡು ವಾಪಸ್ ಶಿರಾ ಕಡೆ ಹೊರಟೆ. ನಾನು ಶಿರಾ ಕಡೆ ಹೊರಟೆ. ಆದ್ರೆ ಟೋಲ್ ಬಿಟ್ಟಾಗ ಸಿಕ್ಕಾಪಟ್ಟ ಮಳೆ, ರೋಡೇ ಕಾಣಿಸ್ತಾ ಇರ್ಲಿಲ್ಲ. ಫೈನಲ್ ಆಗಿ ಶಿರಾಗ್ ಬಂದು ಅವ್ರನ್ನ ಕೋಟೆಗೆ ಡ್ರಾಪ್ ಮಾಡಿ ನಾನು ವಾಪಸ್ ಮನೆ ಕಡೆ ಬಂದೆ. ಮನೇಲೆ ಕುತ್ಕೊಂಡು ಬೇಜಾರಾಗ್ತಿತ್ತು. ಅದಕ್ಕೆ ಶೆಡ್ ಕಡೆ ಆದ್ರೂ ಹೋಗೋಣ ಅಂತ ಹೊಲ್ದ ಹತ್ರ ಹೋದ್ವಿ. ನಾನು ನಮ್ಮ ಅಣ್ಣವ್ರು ಮಾಡೋದು ಅಡಕೆ ಪಟ್ಟೆ ಬಿಸ್ನೆಸ್. ಇಲ್ಲಿ ಎಲ್ಲಾ ತರ ಅಡಕೆ ಪಟ್ಟೆ ಸೈಜು ನಿಮ್ಗೆ ಸಿಗುತ್ತೆ. ಬಲ್ಕಾಗಿ ಬುಕ್ ಮಾಡಿದ್ರೆ ಹೋಮ್ ಡೆಲಿವರಿನೂ ಇರುತ್ತೆ. ಯಾರಿಗಾದ್ರೂ ಫಂಕ್ಷನ್ಗೆ ಬೇಕು ಅಂದ್ರೆ ನನಗೆ DM ಮಾಡಿ. ಇಲ್ಲಿಂದ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ.